श्रीगुरुभ्यो नमः। सङ्कर्षणयतीन्द्राय शान्ताय अमलचेतसे धान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीथलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ವಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಹರಿಕಥಾಮೃತಸಾರ ಮಾತೃಕಾ ಸಂಧಿಯಲ್ಲಿ 29ನೇ ಶ್ಲೋಕ. ತನುವೆ ರಥವಾಗಾಭಿಮಾನಿಯೇ ಗುಣವೆನಿಸುವಲು ಶ್ರೋತ್ರದಲ್ಲಿ ರೋಹಿಣಿ ಶಶಾಂಕರು ಪಾಶಪಾಣಿಗಳಶ್ವವೆಂದೆಣಿಸಿ ಇನನು ಸಂಜ್ಞಾದೇವಿಯರು ಇಹರನರಲೋಚನ ಸೂತನೆನಿಸುವ ಪ್ರಣವಪಾದ್ಯ ಪ್ರಾಣನಾಮಕರಥಿಕನೆನಿಸುವನು. ದೇಹವನ್ನು ರಥವಾಗಿ ಅನುಸಂಧಾನ ಮಾಡತಕ್ಕ ಕ್ರಮ, ಅನುಸಂಧಾನ ಮಾಡಿ ಪರಮಾತ್ಮನಿಗೆ ಅದನ್ನು ಹೇಗೆ ಸಮರ್ಪಣೆ ಮಾಡಬೇಕು ಎನ್ನುವ ವಿಚಾರವನ್ನ ಇಲ್ಲಿಗೆ ತಿಳಿಸ್ತಾ ಇದ್ದಾರೆ. ತನುವೇ ರಥ, ಈ ಸ್ಥೂಲ ದೇಹವೇ ರಥ ಅಂದ್ರೆ ತದಭಿಮಾನಿ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರಿಂದ ಅಭಿಮನ್ಯವಾದ ಈ ರಥವೇ, ಈ ಶರೀರವೇ ರಥ. ವಾಗಭಿಮಾನಿಯೇ ಗುಣ, ವಾಕ್ಯಗಳಿಗೆ ಅಭಿಮಾನಿ ಸರಸ್ವತಿ ದೇವಿಯರು, ಅವರೇ ಆ ಕುದುರೆಗಳಿಗೆ ಕಟ್ಟತಕ್ಕ ಹಗ್ಗ ಅಂತ ಚಿಂತನೆ ಮಾಡಬೇಕು. ಎಣಿಸುಗಳು, ವಾಗಭಿಮಾನಿ ಗುಣವೆಣಿಸುಗಳು. ಶ್ರೋತ್ರದಲ್ಲಿ ಶಶಾಂಕ ರೋಹಿಣಿ, ಕಿವಿಗಳಿಗೆ ಅಭಿಮಾನಿಯಾಗಿ ಇರತಕ್ಕವರು. ಚಂದ್ರ ಅವನ ಹೆಂಡತಿ ರೋಹಿಣಿ ಅಂತ, ಅವನ ಪತ್ನಿ ರೋಹಿಣಿ ಅವರು. ಮತ್ತು ಇನನು ಸಂಜ್ಞಾದೇವಿಯರು, ಇನ ಅಂದ್ರೆ ನೇತ್ರಾಭಿಮಾನಿಯಾದ ಸೂರ್ಯ, ಅವಳ ಸೂರ್ಯನ ಮಡದಿಯಾದ ಸಂಜ್ಞಾದೇವಿ ಅವರು ಅಶ್ವವೆಂದೆಣಿಸಿ. ಈ 4 ಮಂದಿಯನ್ನು ಕುದುರೆಗಳು ಅಂತ ಎನಿಸ್ಬೇಕು. ಶರೀರವೇ ರಥ ಮತ್ತು ಹಗ್ಗ ಯಾವುದು ಅಂದ್ರೆ ಸರಸ್ವತಿ ದೇವಿ, ಕುದುರೆಗಳಿಗೆ ಕಟ್ಟತಕ್ಕ ಹಗ್ಗ. ಕುದುರೆಗಳು ಯಾವುದು ಅಂದ್ರೆ 4 ಕುದುರೆಗಳು ಅಂದ್ರೆ ನೋಡೋದು ಕೇಳೋದು ಹಾಗೆ ಅಂತ. ನೋಡೋದು ಸೂರ್ಯಾಭಿಮಾನಿ ಸೂರ್ಯ ಸಂಜ್ಞಾ ಅವರು, ಕೇಳೋದು ಚಂದ್ರ ಮತ್ತು ರೋಹಿಣಿಯರು ಅಂತ. ಒಟ್ಟು 4 ಕುದುರೆಗಳು ಅಂತ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಅಶ್ವವೆಂದೆನಿಸಿ. ರಥ ಕುದುರೆಗಳಿಂದ ಹೇಗೆ ಸಂಚಾರ ಮಾಡುತ್ತದೋ ಅದೇ ತರ ಶ್ರವಣಾಭಿಮಾನಿಗಳು, ನೇತ್ರಾಭಿಮಾನಿಗಳು, ಶ್ರವಣ ದರ್ಶನಾದಿಗಳು ದ್ವಾರ ದೇಹವನ್ನು ಸಂಚಾರ ಮಾಡಿಸ್ತಾರೆ. ಹೌದೌದು. ನೋಡಿ, ನಾವು ರೂಟ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ರೂಟ್ ಗೊತ್ತಿದ್ರೆ ಕಣ್ಣು ಬಿಟ್ಟು ನೋಡ್ಕೊಂಡು ಹೋಗ್ತೀವಿ. ರೂಟ್ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರನ್ನ ಕೇಳಿ, ಕಿವಿಯಿಂದ ಕೇಳಿ ತಿಳ್ಕೊಂಡು ಆ ಮಾರ್ಗದಲ್ಲಿ ಹೋಗ್ತೀವಿ. ಅದರಿಂದ ಮಾರ್ಗದಲ್ಲಿ ಹೋಗಬೇಕು ಅಂದ್ರೆ ಕಣ್ಣು ಕಿವಿ 2 ಅತ್ಯವಶ್ಯಕ ನೋಡಿ. ಸೊ ಅದರಿಂದ 4 ದೇವತೆಗಳನ್ನ ಕುದುರೆಗಳು ಅಂತ, ನೋಡೋದಕ್ಕೆ ಕೇಳೋದಕ್ಕೆ ಅನುಗ್ರಹ ಮಾಡತಕ್ಕ ದೇವತೆಗಳು. ಪಾಶಪಾಣಿಗಳು ಅಂದ್ರೆ ಪಾಣಿ ಕೈ ಅಭಿಮಾನಿ ದಕ್ಷ ಮತ್ತು ಪಾಶನಾಗಿ ಅವನು ಕುದುರೆಗಳು ಕಟ್ಟತಕ್ಕ ಹಗ್ಗವಾಗಿದ್ದಾನೆ. ಪಾಶಪಾಣಿ ಅಂತ ಗಣೇಶನಿಗೂ ನಾಮ ಇದೆ. ಚಂದ್ರರೋಹಿಣಿ ಸರಸ್ವತಿಯಾಕಿ ಹಗ್ಗದಿಂದಲೂ, ಸೂರ್ಯ ಸಂಜ್ಞಾದೇವಿಯರು ಕುದುರೆಗಳು ದಕ್ಷಾಕಿ ಹಗ್ಗದಿಂದಲೂ. ಅಲ್ಲ, ಹಿಂದೆನೆ ಹೇಳಿದ್ರಲ್ಲ ವಾಗಭಿಮಾನಿ ಸರಸ್ವತಿ ಹಗ್ಗ ಅಂತ ಹೇಳಿದ್ರಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಚಂದ್ರ ಮತ್ತು ರೋಹಿಣಿಯನ್ನ ಕಟ್ಟತಕ್ಕದ್ದು, ಆ 2 ಕುದುರೆಗಳನ್ನ ಕಟ್ಟತಕ್ಕದ್ದು ಸರಸ್ವತಿಯಾಕ್ಯ ಹಗ್ಗ. ಇನ್ನು ಸಂಜ್ಞಾದೇವಿ, ಸೂರ್ಯ ಮತ್ತು ಸಂಜ್ಞಾದೇವಿ ಎನ್ನುವ ಕುದುರೆಗಳನ್ನು ಕಟ್ಟತಕ್ಕದ್ದು ದಕ್ಷ ಎನ್ನತಕ್ಕ ಪಾಣಿ ಅಭಿಮಾನಿಯಾದ ದಕ್ಷ ಎನ್ನತಕ್ಕ ಹಗ್ಗ ಅಂತ ಒಟ್ಟು. ಅನಲಲೋಚನ ಅಂದ್ರೆ ಮನೋಭಿಮಾನಿಯಾದ ರುದ್ರದೇವರು ಈ ಕುದುರೆಗಳ
ಬಾಯಿಗಳಿಗೆ ಲಗಾಮು ಅಂತ ಏನು ಹೇಳ್ತಾರೆ ನೋಡಿ, ಬಾಯಿಗಳಲ್ಲಿ ಕಟ್ಟುತ್ತಾರೆ ಅಂತ ಲಗಾಮು ರೂಪದಿಂದ ಇರುವರು. ಯಾರು? ರುದ್ರದೇವರು. ಮನೋಭಿಮಾನಿಗಳಾದ ರುದ್ರದೇವರು ಇರ್ತಾರೆ. ಅದರಿಂದ ಈ ಕಿವಿ ಮತ್ತು ಕಣ್ಣು ಎರಡನ್ನೂ ನಿಯಮನ ಮಾಡತಕ್ಕವರು ಮನೋಭಿಮಾನಿಗಳಾದ ರುದ್ರರು, ಲಗಾಮ ಅಂತ ಹೇಳ್ತಾರೆ ನೋಡಿ ಅದು. ಮತ್ತು ಓಂಕಾರ ಪ್ರಣವ ಪ್ರತಿಪಾದ್ಯನಾಗಿರತಕ್ಕ ಬಿಂಬರೂಪಿಯಾದ ಪರಮಾತ್ಮ ಅವನು ರಥಿಕ. ರಥಿಕ ನೆನೆಸುವನು, ದೇಹಾಂತರ್ಗತನಾಗಿ ಆ ದೇಹದ ಎನ್ನುವ ರಥ ಅದಕ್ಕೆ ಪ್ರಭುವಾಗಿ ಯಜಮಾನನಾಗಿ ಇರತಕ್ಕವ ಪರಮಾತ್ಮ. ಪ್ರಾಣನಾಮಕ ಸೂತನೆನಿಸುವ, ಮುಖ್ಯ ಪ್ರಾಣದೇವರೇ ರಥವನ್ನು ಓಡಿಸುವ ಸಾರಥಿಯ ರೂಪದಲ್ಲಿ ಇದ್ದಾರೆ. ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಿ ಈ ಶರೀರದಿಂದ ಆಗತಕ್ಕೆ ಎಲ್ಲಾ ವ್ಯಾಪಾರಗಳನ್ನು ಕೂಡ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಯಜಮಾನನಿಗೆ ಸಮರ್ಪಣೆ ಮಾಡಬೇಕು ಅಂತ ಅತಿ ಉತ್ತಮವಾದ ಒಂದು ಚಿಂತನೆ. ತನುವೆ ರಥವಾಗಾಭಿಮಾನಿಯೇ ಗುಣವೆಣಿಸುವಳು, ಶ್ರೋತ್ರದಲ್ಲಿ ರೋಹಿಣಿ ಶಶಾಂಕರು ಪಾಶಪಾಣಿಗಳಶ್ವವೆಂದೆಣಿಸಿ, ಇನನು ಸಂಜ್ಞಾದೇವಿಯರು ಇಹ ರಣಲಲೋಚನ ಸೂತನೆನಿಸುವ ಪ್ರಣವಪಾದ್ಯ ಪ್ರಾಣನಾಮಕ ರಥಿಕನೆನಿಸುವನು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ.